ವಿಧಾನಸಭಾ ಚುನಾವಣೆ ಬಳಿಕ ಅಂದ್ರೆ 8 ತಿಂಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಇಂದೇ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಆದರೆ ಆಪರೇಷನ್ ಕಮಲದ ಡೀಲ್ ಆಡಿಯೋದಲ್ಲಿ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪ ಹೆಸರು ಕೇಳಿ ಬಂದಿರುವುದರಿಂದ ಮೋದಿ ಭಾಷಣದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಹಿಂದೆ ವಿಧಾನಸಭೆ ಚುನಾವಣೆ ಬಳಿಕ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನ ಅವರು ಟಾರ್ಗೆಟ್ ಮಾಡಿದ್ರು ಪ್ರಧಾನಿ ಮೋದಿ. ಜೆಡಿಎಸ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್. ಈ ಬಾರಿ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ದು ಮೋದಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಮೂಡಿದೆ. ಇನ್ನು ಗುಬ್ಬೂರು ಕ್ರಾಸ್ ಬಳಿಯ ಕೆಎಲ್ಇ ಮೈದಾನ ಈಗಾಗಲೇ ಸಜ್ಜುಗೊಂಡಿದೆ. ಸಂಜೆ 6:35ಕ್ಕೆ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಹಾಗಾದ್ರೆ ಹೇಗಿದೆ ಪ್ರಿಪರೇಷನ್ ನೋಡೋಣ ಬನ್ನಿ. ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು ಮೋದಿಯವರ ಮೊದಲ ಬಹಿರಂಗ ಸಮಾವೇಶಕ್ಕೆ ಹುಬ್ಬಳ್ಳಿಯ ವೇದಿಕೆ ಸಂಪೂರ್ಣವಾಗಿ ಸಜ್ಜಾಗಿರುವಂತದ್ದು. ಫೈನಲ್ ಅಂದ್ರೆ ಕಾರ್ಯಗಳು ಮಾತ್ರ ಬಾಕಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ಈ ಒಂದು ಭವ್ಯ ವೇದಿಕೆಗೆ ಬಂದು ತಮ್ಮ ಮೊದಲ ಬಹಿರಂಗ ಸಮಾವೇಶದ ಭಾಷಣವನ್ನ ಮಾಡಲಿದ್ದಾರೆ. ಅದಕ್ಕೂ ಮೊದಲು ಸರ್ಕಾರಿ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ನೇರವಾಗಿ ಒಂದು ಭವ್ಯ ವೇದಿಕೆಗೆ ಆಗಮಿಸಿ ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗಾಗಲೇ 90,000 ಜನರಿಗೆ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಾಗರದಂತೆ ಹರಿದು ಬರ್ತಾ ಇದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ನಲ್ಲಿ ಇರ್ತಕ್ಕಂಥ ಈ ಒಂದು ಭವ್ಯ ಒಂದು ವೇದಿಕೆಯತ್ತ ಎಲ್ಲ ಜನರು ಮುಖ ಮಾಡ್ತಾ ಇರುವಂತದ್ದು ದೃಶ್ಯ ಈಗ ಕಾಣ್ತಾ ಇರುವಂತದ್ದು. ಮತ್ತೊಮ್ಮೆ ಮೋದಿ ಎಂಬ ಟಿ ಶರ್ಟ್ಗಳನ್ನು ಹಾಕಿಕೊಂಡು ಮೋದಿಯ ಅಭಿಮಾನಿಗಳು, ನಂತರ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ವೇದಿಕೆಯತ್ತ ಬರ್ತಿರುವಂತದ್ದು. ಒಟ್ಟು 90,000 ಜನರು ಕುಳಿತುಕೊಂಡು ಈ ಒಂದು ಮೋದಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಅದರ ಜೊತೆಗೆ ಒಟ್ಟು 3 ಲಕ್ಷ ಜನಸಂಖ್ಯೆ ಈ ಒಂದು ಗ್ರೌಂಡ್ ನಲ್ಲಿ ಏನೊಂದು ಆಸೀನರಾಗಬಹುದು. ನಂತರ ಕೆಲವೊಂದಿಷ್ಟು ಆಸನಗಳನ್ನ ಹೊರತುಪಡಿಸಿದ್ರೆ ನಿಂತ್ಕೊಂಡು ಕೂಡ ಏನೊಂದು ಈ ಒಂದು ಅಧಿವೇಶನವನ್ನ ನೋಡಬಹುದು. ಈಗಾಗಲೇ ಸಾಕಷ್ಟು ಜನರು ಅಭಿಮಾನಿಗಳು ಇತ್ತ ಮುಖ ಮಾಡಿರುವಂತದ್ದು. ಯಾಕಂದ್ರೆ ಸುಮಾರು 3 ಲಕ್ಷ ಜನರು ಸೇರುವಂತ ನಿರೀಕ್ಷೆ ಇದೆ. ಇನ್ನೇನು ಕ್ಷಣಗಣನೆ ಆರಂಭ ಆಗ್ತದೆ. ಹೀಗಾಗಿ ಸಾಕಷ್ಟು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಪ್ರಮುಖವಾಗಿ ಅವಳಿ ನಗರದ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಅದರ ಜೊತೆಗೆ ಕಾರವಾರ, ಶಿಗ್ಗಾವಿ, ಗದಗ ಸೇರಿದಂತೆ ಒಟ್ಟು 4 ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಲ್ಲಿಟ್ಕೊಂಡು ಈ ಒಂದು ಸಮಾವೇಶವನ್ನ ಏನೊಂದು ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂತ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಮೋದಿ ಅವರು ಹೇಗೆ ತಮ್ಮ ಈ ಜನರನ್ನ ಮತವಾಗಿ ಪರಿಸ್ತಾರೆ ಅನ್ನೋದನ್ನ ಕೂಡ ಸಾಕಷ್ಟು ಜನರು ಕಾದು ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 5 ಒಂದು ಅಧಿವೇಶನಗಳನ್ನ ಮಾಡಿ ಜನರನ್ನ ತಮ್ಮತ್ತ ಹೇಗೆ ಸೆಳೀತಾರೆ ಅನ್ನೋದು ಕೂಡ ಇಲ್ಲಿ ಕಾತುರದಿಂದ ಕಾಯ್ತಾ ಇರುವಂತದ್ದು. ಈಗಾಗಲೇ ಜನರು ವೇದಿಕೆಯತ್ತ ಮುಖ ಮಾಡ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯ ಮೇಲೆ ಏನೊಂದು ಕಾರ್ಯಕ್ರಮ ಆರಂಭವಾಗಲಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ. ಸರ್ಕಾರ ಉಳಿಯುತ್ತೋ ಉರುಳುತ್ತೋ ಅನ್ನುವಂತಹ ಚಿಂತೆ ಒಂದು ಕಡೆ ಆದ್ರೆ 15ಕ್ಕೆ ಡೆಡ್ಲೈನ್ ಕೂಡ ಒಂದು ಕಡೆ ಫಿಕ್ಸ್ ಆಗಿದೆ. ಇದೆಲ್ಲದರ ನಡುವೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಸಂಜೆ 6:45 ಸಮಯಕ್ಕೆ ಅವರು ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಪ್ರಾಮಾಣಿಕತೆ ಹಾಗೆ ಭ್ರಷ್ಟಾಚಾರ ಈ ವಿಚಾರಗಳನ್ನ ಇಟ್ಕೊಂಡು ಪ್ರಧಾನಿ ಮೋದಿ ಭಾಷಣ ಮಾಡ್ತಿದ್ದಾರೆ. ಆದ್ರೆ ರಾಜ್ಯದ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ರೆ, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಇದು ಒಂದು ರೀತಿ ಇರುಸು ಮುರುಸು ತರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಗೋಚರ ಆಗ್ತಾ ಇರುವಂತದ್ದು. ಲೋಕಸಮರದ ಪ್ರಚಾರಕ್ಕೆ ಇವತ್ತು ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ನಡೆಸಲಾಗಿದೆ. ಧಾರವಾಡದ ಐಐಟಿಗೆ ಶಂಕುಸ್ಥಾಪನೆ ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ಕೊಡೋದಕ್ಕಾಗಿ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಆದ್ರೆ ಐಐಟಿ ಕೇಂದ್ರದ್ದು, ಹಾಗಾಗಿ ಪ್ರಧಾನಿ ಮೋದಿ ಏನು ಆಗಮಿಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಈ ಐಐಟಿಗೆ ಇಲ್ಲಿ ಸ್ಥಳವನ್ನ ಕೊಟ್ಟಿದೆ. ಆದರೆ ರಾಜ್ಯದಿಂದ ಯಾರಿಗೂ ಕೂಡ ಕರೆಯನ್ನ ಕೊಟ್ಟಿಲ್ಲ, ಯಾರೂ ಕೂಡ ಸರ್ಕಾರದಿಂದ ಅಲ್ಲಿಗೆ ಆಗಮಿಸ್ತಲ್ಲ. ಇದು ಕೂಡ ಒಂದ್ ಸ್ವಲ್ಪ ಇರುಸು ಮುರುಸಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಇಲ್ಲಿಂದಲೇ ಲೋಕಸಭಾ ಚುನಾವಣೆಗೆ ಪಾಂಚಜನ್ಯವನ್ನ ಮೊಳಗಿಸೋಕೆ ಮೋದಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದ್ದಾರೆ. ಆಪರೇಷನ್ ಕಮಲದ ಡೀಲ್ ಆಡಿಯೋದಲ್ಲಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೆಸರು ಕೂಡ ಕೇಳಿ ಬಂದಿದೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಮೋದಿ ಭಾಷಣದತ್ತ ಎಲ್ಲರ ಚಿತ್ತ ಕೂಡ ನೆಟ್ಟಿದೆ. ಕಳೆದ 8 ತಿಂಗಳ ಹಿಂದೆ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಬಂದಿದ್ರು. ಆಗ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ರು, ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು. ಆಗ ಸ್ವಲ್ಪ ಮಟ್ಟಿಗೆ HDK ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಕೂಡ ತೋರಿಸಿದ್ರೆ. ಯಾಕಂದ್ರೆ ನಂಬರ್ ವೇರಿಯೇಷನ್ಸ್ ಎಲ್ಲ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದಲ್ಲಿ ನಮ್ಮ ಜೊತೆನಲ್ಲಿ ಸೇರ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದಂಗೆ ಕಾಣ್ತಾ ಇತ್ತು. ಆದ್ರೆ ಈ ಬಾರಿ ಆ ಸಿಚುಯೇಷನ್ ಇಲ್ಲ. ಯಾಕಂದ್ರೆ ಸಾಫ್ಟ್ ಕಾರ್ನರ್ ಯಾರ ಮೇಲಿತ್ತೋ ಅವರೇ ಈಗ ಎದುರಾಳಿಯಾಗಿ ನಿಂತಿದ್ದಾರೆ, ಅವರೇ ರಾಜ್ಯದ ಸಿಎಂ ಆಗಿದ್ದಾರೆ. ಹಾಗಾಗಿ
ಈ ಬಾರಿ ಅವರು HDKಯನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರ ಗೊತ್ತಿಲ್ಲ, ನೋಡ್ಬೇಕಾಗಿದೆ. ಹಾಗಾದ್ರೆ ಕಾರ್ಯಕ್ರಮದ ವಿವರ ಏನೇನಿದೆ ಅಂತ ನೋಡೋಣ. ಈಗ ಸಂಜೆ 5:40 ಸಮಯಕ್ಕೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. 5:40 ಸಮಯಕ್ಕೆ ಬಂದಿಳಿದಾದರೆ 6:15ಕ್ಕೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾರೆ. ಅಂದ್ರೆ 5:45ಕ್ಕೆ ಬಂದ್ರೆ ಅಲ್ಲಿಂದ ಒಂದು ಹಾಫ್ ಅನ್ ಅವರ್ 6:15ಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಖಾಸಗಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಫಸ್ಟ್ ಹೋಗ್ತಾರೆ 6:15ಕ್ಕೆ. ತದನಂತರ ಖಾಸಗಿ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಚಾಲನೆ ಕೊಡೋದಕ್ಕೆ ಬರ್ತಾರೆ. ನಂತರ 6:35ಕ್ಕೆ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಬರೋಬ್ಬರಿ 3 ಲಕ್ಷ ಜನ ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಧಾರವಾಡ, ಉತ್ತರ ಕನ್ನಡ ಹಾಗೆ ಹಾವೇರಿ ಲೋಕಸಭಾ ಅಲ್ಲಿನ ಜನರುಗಳು ಬರುವಂತ ಸಾಧ್ಯತೆ ಇದೆ. ಹುಬ್ಬಳ್ಳಿ ವಿಮಾನಕ್ಕೆ ಬಂದಿರ್ತಾರೆ. ವಿಶೇಷ ವಿಮಾನದಲ್ಲಿ ವಾಪಸ್ ತದನಂತರ ದೆಹಲಿಗೆ ಅವರು ಪ್ರಯಾಣವನ್ನ ಬೆಳೆಸ್ತಾರೆ.